ಹಲೋ ಗೈಸ್, ಬ್ಯಾಕ್ ಟು ಮೈ ಚಾನಲ್ ಸಮೀಸ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಬಂದ್ಬಿಟ್ಟು ನಾವು CP+ DVR ಅಥವಾ XVR ಅಥವಾ NVRದಲ್ಲಿ ನಾವು ಟೈಮ್ ಆ್ಯಂಡ್ ಡೇಟಾ ಹೇಗೆ ಸೇವ್ ಮಾಡಬೇಕೆಂಬುದು ಈ ವಿಡಿಯೋ ಆಗಿದೆ. ಸಿಂಪಲ್ ಆಗಿ ನೋಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಇವಾಗ ಫಸ್ಟಿಗೆ ನಾವು DVR ಆಗಲಿ ಅಥವಾ XVR ಆಗಲಿ ನಾವು ಟೈಮ್ ಡೇಟನ್ನು ಹೇಗೆ ಸೇವ್ ಮಾಡಬೇಕು. ಇವಾಗ ನೋಡಿ, ಫಸ್ಟಿಗೆ ಇಲ್ಲಿ ಮೌಸ್ ಸಹಾಯದಿಂದ ಸೈಡ್ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ಮೇನ್ ಮೆನುವನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮೆನು ಓಪನ್ ಮಾಡಿಂದ ಇಲ್ಲಿ ಹಲವಾರು ಆಪ್ಷನ್ ಇದ್ದಾವೆ. ಸರ್ಚ್ ಇದೆ, ಬ್ಯಾಕಪ್ ಇದೆ, ಹಾಗೆ ಕ್ಯಾಮ್ರಾ ಇದೆ, ಇನ್ಫಾರ್ಮೇಷನ್ ಇದೆ, ಹಾಗೆ ಸೆಟ್ಟಿಂಗ್ ಇದೆ, ಹಾಗೆ ಎಕ್ಸಿಟ್ ಅಂತೇಳಿ ಇದೆ. ಇವಾಗ ಸೆಟ್ಟಿಂಗಲ್ಲಿ ಹೋಗಿ ನಾವು ಓಪನನ್ನು ಮಾಡ್ಕೋಬೇಕು. ಸೆಟ್ಟಿಂಗನ್ನು ಓಪನ್ ಮಾಡಿಕೊಂಡು ಇಲ್ಲಿ ಜನರಲ್ ಅಂತೇಳಿ ಫಸ್ಟ್ನೇ ಆಪ್ಷನ್ ಇದೆ ನೋಡ್ಬೋದು. ಇಲ್ಲಿ ಹಲವಾರು ಆಪ್ಷನ್ ಇದ್ದಾವೆ. ಇದರಲ್ಲಿ ಜನರಲ್ ಆಪ್ಷನಲ್ಲಿ ಇಲ್ಲಿ ಮೇಲ್ಗಡೆ ಮತ್ತೆ ಜನರಲ್ ಡೇಟ್ ಆ್ಯಂಡ್ ಟೈಮ್, ಹಾಲಿಡೇ ಸ್ಟೆಪ್ ಅಂತೇಳಿ ಇದೆ. ಇಲ್ಲಿ ನಡುವಿನ ಆಪ್ಷನ್ನ ನಾವು ಡೇಟ್ ಆ್ಯಂಡ್ ಟೈಮನ್ನು ಸೆಟ್ ಮಾಡೋದಿದೆ. ಹೀಗಾಗಿ ನಾವು ಡೇಟ್ ಟೈಮ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಯಾವ ಫಾರ್ಮೇಟಲ್ಲಿ ನಿಮ್ಗೆ ಬೇಕು ಈ ಫಾರ್ಮೇಟನ್ನು ಸೆಟ್ ಮಾಡ್ಕೋಬೇಕು. ಫಸ್ಟ್ ನಮಗೆ ಡೇಟು, ಮಂತು, ಇಯರು, DD, MM, YY ಅಂತ ಹೇಳಿದಂಥದ್ದಕ್ಕೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಟೈಮ್ ಫಾರ್ಮೇಟನ್ನು ಸೆಟ್ ಮಾಡ್ಕೋಬೇಕು. 12 ಅವರ್ಸ್ ಅಥವಾ 24 ಅವರ್ಸ್ ಅಂತೇಳಿ ನಾವು 12 ಅವರನ್ನು ಸೆಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಸಿಸ್ಟಮ್ ಟೈಮ್ ಇದೆ, ಟೈಮನ್ನು ಹಾಕ್ಕೊಳ್ಳಿ, ಹಾಗೆ ಡೇಟನ್ನು ಹಾಕ್ಕೊಳ್ಳಿ. ಹಾಗೆಯೇ ಇಲ್ಲಿ GMT ಯಾವುದಿದೆ ನಿಮ್ಮದು ಆ GMTನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫಸ್ಟ್ಗೆ ಡೇಟನ್ನು ಹಾಕ್ಕೊಳ್ಳಿ. 14/11/2024 ಇವತ್ತಿನ ಡೇಟ್ ಇದೆ. ಹಾಗೆ ಟೈಮು 9:28 ಇದೆ. ಹಾಗೆಯೇ ಇಲ್ಲಿ AM PM ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಇದಿಷ್ಟು ಇಲ್ಲಿ ಫಾರ್ಮ್ಯಾಟ್ ಹಾಗೂ ಟೈಮ್ ಫಾರ್ಮ್ಯಾಟ್ ಹಾಗೂ ಡೇಟ್ ಫಾರ್ಮ್ಯಾಟ್ ಹಾಗೂ ಡೇಟ್ ಟೈಮ್ ಇದನ್ನು ಎಲ್ಲ ಫಿಲ್ ಮಾಡಿ ಇಲ್ಲಿ ಸೇವನ್ನು ಅಪ್ಲೈ ಮಾಡಿ ಇಲ್ಲಿ ಕೆಳಗೆ ಮತ್ತೊಂದು ಸೇವ್ ಇದೆ, ಸೇವ್ ಮಾಡಬೇಕು. ಇಷ್ಟು ಸೇವ್ ಮಾಡಿದಾಗ ಟೈಮ್ ಡೇಟ್ DVRದಲ್ಲಿ ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತದೆ. ಇದಿಷ್ಟು ಬಂದು ಟೈಮ್ ಡೇಟ್ ಸೆಟ್ಟಿಂಗ್ ಮಾಡುವಂಥ ಟ್ರಿಕ್ ಅಂತ ಹೇಳ್ಬೋದು CP+ DVR. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.